ಸತೀಶ ಐ ಅವ್ರ ಮಿಸ್ಸಸ್. ಓ, ನನ್ನ ಹೆಂಡ್ತಿನೇ ಸ್ವಂತ. ಅಯ್ಯೋ ನನ್ನ ವಾಯ್ಸ್ ಗೊತ್ತಾಗ್ಲಿಲ್ವಾ ನಿಮ್ಗೆ? ಇಲ್ಲ ಸಾರಿ, ನಿಜವಾಗ್ಲೂ ನಿಮ್ ವಾಯ್ಸ್ ಗೊತ್ತಾಗ್ಲಿಲ್ಲ. ನಿಮ್ ಹತ್ರ ಜಾಸ್ತಿ ಮಾತಾಡಿಲ್ವಲ್ಲ. ಹೌದು ಹೌದು. ಹಾಯ್ ಹಲೋ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಎಪಿಸೋಡಲ್ಲಿ ಬಂದು ನಾನೊಬ್ಬರು ಉತ್ತರ ಕರ್ನಾಟಕದವ್ರಿಗೆ ಚಾನ್ಸ್ ಕೊಡ್ತಾ ಇದ್ದೀನಿ. ಇವರ ಹೆಸರು ಆರತಿ ಅಂತ. ಸೊ ಇವರು ನಾನು ಸೇರಿ ಒಬ್ರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಇದ್ದೀವಿ. ರೈಟ್ ನಾವು ನಾನು ಈ ಆರತಿ ಅವ್ರಿಗೆ ಕಾಲ್ ಮಾಡಿಬಿಡ್ತೀನಿ. ಅದಾದಮೇಲೆ ಬಂದು ನಾವು ಯಾರಿಗೆ ಏನು ಅಂತ ತಿಳಿಸ್ತೀನಿ. ಬನ್ನಿ ನಾವೀಗ ಆರತಿ ಅವ್ರಿಗೆ ಕಾಲ್ ಮಾಡೋಣ. ನಮಸ್ಕಾರ ಆರತಿ ಅವರೇ. ನಮಸ್ಕಾರ ಸುನೀಲ್ ಅವ್ರೆ. ಚೆನ್ನಾಗಿದ್ದೀರೇನ್ರಿ? ಹೆಂಗಿದ್ದೀರಿ? ನಾವು ಚಲೋ ಇದ್ದೀವಿ, ನೀವ್ ಹೇಗಿದ್ದೀರಿ? ನಾನು ಆರಾಮಿದ್ದೀನಿ ನೋಡ್ರಿ. ಸೂಪರ್ ಖುಷಿ ಆಯ್ತು ನಿಮ್ ಕಾಲ್ ಬಂದಿದ್ ನೋಡಿ. ಎಸ್, ನಮಗೂ ಕೂಡ ನಿಮ್ಮ ಮೆಸೇಜ್ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಒಟ್ಟಿಗೆ ಸೇರಿ ನೀವು ಕೂಡ ಇವತ್ತು ಪ್ರ್ಯಾಂಕ್ ಮಾಡ್ತೀರಾ, ಮಜಾ ಮಾಡ್ತೀರಾ. ಸೊ ಫಸ್ಟ್ ಆಫ್ ಆಲ್ ಈ ಥರ ಒಂದು ಚಾನ್ಸ್ ಕೊಡ್ತಾ ಇರೋದು ಹೇಗೆ ಅನ್ಸುತ್ತೆ? ಬಹಳ ಖುಷಿ ಆಗತ್ತದ್ರಿ ನಂಗೆ. ನಿಜ ನೀವ್ ಕಾಲ್ ಮಾಡ್ತೀರ, ನನ್ ಹೆಸರ ಹಾಕಿದ್ದೆ ತಗೋತಿರಿಲ್ಲ ಅನ್ಕೊಂಡಿದ್ದೆ. ಬಟ್ ಇವಾಗ ತಗೊಂಡಿರಲ್ಲ, ಸೆಲೆಕ್ಟ್ ಮಾಡ್ಕೊಂಡ್ರೆ ನಂಗೆ ತುಂಬಾ 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 ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನೋಡ್ರಿ. ಸೂಪರ್ ಸೂಪರ್ ಸೂಪರ್. ಇನ್ಮೇಲೆ ಉತ್ತರ ಕರ್ನಾಟಕದವ್ರು ನಂಬರ್ ಬರ್ತಿದಂಗೆ ಪಟಾರ್ ಅಂತ ಆರತಿ ಅವ್ರು ಕಾಲ್ ಮಾಡೋದು, ನಾವಿಬ್ಬರು ಸೇರ್ಕೊಂಡು ಬ್ಲಾಸ್ಟ್ ಮಾಡ್ಬಿಡೋದು. ಮಾಡ್ರಿ ಯಾವಾಗ ಬೇಕಾದ್ರು. ಹಾ ಉತ್ತರ ಕರ್ನಾಟಕ ಅಂತ ಅಲ್ಲ, ನೀವು ಯಾರಿಗ್ ಕಾಲ್ ಮಾಡಂದ್ರು ನಾ ಮಾತಾಡ್ತೀನಿ. ಬಟ್ ಇವತ್ತು ನಾನು ನೀವು ಸೇರಿ ಇಲ್ಲೊಬ್ರು ಬೆಂಗಳೂರವ್ರು ಇದ್ದಾರೆ. ಇವತ್ತು ಮಂಗಳ ಅಂತ ಶ್ರೀರಾಮ್ಪುರದಲ್ಲಿ ಇರೋದಂತೆ ಇವರು. ಇವ್ರ ಬರ್ಡೇ ಅಂತ ಇವತ್ತು. ಇವ್ರಿಗೆ ಟ್ರ್ಯಾಪ್ ಮಾಡಿ ಅಂತ ನಮಗೆ ಮೆಸೇಜ್ ಹಾಕಿದ್ದಾರೆ. ಈಗ ಕಾಲ್ ಮಾಡ್ತೀನಿ. ಮಂಗಳ ಅವ್ರಿಗೆ ಫೋನ್ ರಿಸೀವ್ ಮಾಡ್ತಿದ್ದಂಗೆ ಡೈರೆಕ್ಟ್ ನಿಮಗೆ ಕನೆಕ್ಟ್ ಮಾಡ್ಬಿಡ್ತೀನಿ. ನೀವು ಉಂಟು ಅವ್ರುಂಟು, ಓಕೆನಾ? ಓಕೆ ಓಕೆ. ಎಸ್, ಬನ್ನಿ ಈಗ ಕಾಲ್ ಮಾಡುವ ಬರ್ಡೇ ಗರ್ಲ್ ಮಂಗಳ ಅವ್ರಿಗೆ. ಹಲೋ ಹಲೋ ಮಂಗಳ. ಯಾರು? ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಂಗಳ. ಥ್ಯಾಂಕ್ ಯು. ಯಾರು? ಓ ಆಯ್ತು ಬಿಡಿ. ಯಾರು ನೀವು? ಸಾರಿ ನಂಗೆ ಗೊತ್ತಾಗ್ತಿಲ್ಲ. ಬೇಜಾರ್ ಮಾಡ್ಕೋಬೇಡಿ. ಯಾರು ಅಂತ ನೀವೇ ಹೇಳ್ಬಿಡಿ. ಹೋಗ್ಲಿ ಬಿಡಿ, ಇವತ್ತು ನಿಮ್ ಬರ್ತ್ಡೇ ಅಲ್ವಾ? ಹಾ, ಖುಷಿಯಾಗಿ. ಮತ್ತೆ ಯಾರು ಅಂತ ಹೇಳ್ಬಿಡಿ ಒಂದ್ಸತಿ. ಹೇಳ್ತೀನಿ. ನನ್ಗೆ ಅಷ್ಟ್ ಕ್ಲೋಸ್ ಇದ್ದು ನೀವು ಈಗ ಮರ್ತ್ ಬಿಟ್ರಿ ಅಂದ್ರೆ ಹೇಗೆ? ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು ನಾನು. ಹೇಳಿ. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ ಕಣೆ. ಏನು? ಅದೇ ಆಸ್ತಿ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ. ನಾನ್ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ನೀವು ಕ್ಲೋಸ್ ಇದೆಯಲ್ಲ, ಹೇಳ್ತೀಯಾ? ಒಂದ್ ನಿಮಿಷ ಕನೆಕ್ಟ್ ಮಾಡ್ತೀನಿ. ಹಲೋ, ಯಾರು ಮಾತಾಡೋದು? ಇದು ಯಾರದು? ರೀ, ಹಾ, ಮಂಗಳ ಅವ್ರ ಬರ್ತ್ಡೇ ಇದೆ ನೋಡಿ, ವಿಶ್ ಮಾಡಿ. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ದೇವರು ನಿಮ್ಮ ಸುಖ ಸಂತೋಷ ಎಲ್ಲ ಚಿನ್ನ ಬೆಳ್ಳಿ ರೇಟ್ ಥರ ಜಾಸ್ತಿ ಮಾಡ್ತಾ ಇರಲಿ. ಹೌದಾ? ಇನ್ನು ಜಾಸ್ತಿ ಮಾಡ್ತಾ ಇರ್ಬೇಕಾ? ಹ್ಞೂ, ನೋಡ್ತಾ ಇಲ್ವಾ ನೀವು ಹೆಂಗ್ ಜಾಸ್ತಿ ಆಗ್ತಿದೆ ಚಿನ್ನ ಬೆಳ್ಳಿ ರೇಟ್ ಅಂತ? ಹೌದು. ಸತೀಶ ಐ ಅವ್ರ ಮಿಸ್ಸಸ್. ಓ, ನನ್ನ ಹೆಂಡ್ತಿನೇ ಸ್ವಂತ. ಅಯ್ಯೋ ನನ್ ವಾಯ್ಸ್ ಗೊತ್ತಾಗ್ಲಿಲ್ವಾ ನಿಮ್ಗೆ? ಇಲ್ಲ ಸಾರಿ, ನಿಜವಾಗ್ಲೂ ನಿಮ್ ವಾಯ್ಸ್ ಗೊತ್ತಾಗ್ಲಿಲ್ಲ. ನಿಮ್ ಹತ್ರ ಜಾಸ್ತಿ ಮಾತಾಡಿಲ್ವಲ್ಲ. ಹೌದು ಹೌದು. ಹಂಗಾಗಿ ಜನ ನೆನಪು ಮಾಡ್ಕೊಂಡೆ. ಯಾರಿರ್ಬೋದು ನನ್ ಫ್ರೆಂಡ್ಸ್ ಎಲ್ರನ್ನೂ ನೆನಪು ಮಾಡ್ಕೊಂಡ್ಬಿಟ್ಟೆ. ವಾಯ್ಸ್ ಯಾರು ಈ ತರ ಇಲ್ಲ. ಜೊತೆಗೆ ನಿಮ್ಮ ಅಪ್ಪ ಅವ್ರ ಅಕ್ಕನ ಮಗಳೊಬ್ಳು ಇದ್ದಾಳೆ ರಮ್ಯಾ ಅಂತ. ಅವ್ಳು ಮಾಡಿದ್ರೆ ಅತ್ತೆ ಅಂತ ಮಾತಾಡ್ತಾಳೆ ಅಂತೆಲ್ಲ ಅನ್ಕೊಂಡೆ. ಆದ್ರೆ ನಿಮ್ ವಾಯ್ಸ್ ಗೊತ್ತಾಯ್ತು, ಅವಾಗ್ಲೇ ಗೊತ್ತಾಯ್ತು ಸ್ಟಾರ್ಟಿಂಗ್ ಅಲ್ಲೇನೆ. ಅಂದ್ರೂ ಇನ್ನೊಂದೆರಡು ಮಾತಾಡಿದ್ರೆ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ರು. ಯಾವ ಚಿನ್ನ ಬೆಳ್ಳಿ ರೇಟ್ ಜಾಸ್ತಿ ಆಗ್ಲಿ ಎಂದು ಕನ್ಫರ್ಮ್ ಆಗೋಯ್ತು. ನೀವೇ ಹಿಂಗ್ ಮಾತಾಡಕ್ ಸಾಧ್ಯ ಅಂತ. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀವಿ. ಹೇಳಿ ನೀವೇ. ಮಗಳು ಹೇಗಿದ್ದಾಳೆ? ಸೂಪರ್ ಆಗಿದ್ದಾಳೆ. ಸೂಪರ್ ಆಗಿದ್ದಾಳ? ನೋಡ್ತಾ ಸ್ಟೇಟಸ್ ಹೌದಾ? ಆಗ್ತಾ ಇರ್ತಿರಲ್ಲ. ಮತ್ತೆ ಸಮಾಚಾರ ಅದು ಏನು ನಿಮ್ ಮಿಸ್ಸಸ್ ಹೇಳೋದು ಆಸ್ತಿ ವಿಷಯ ಏನೋ ಇದೆ. ಹೌದು, ನೀವ್ ಹೇಳಿದ್ರೆ ಕೇಳ್ತಾರೆ ಅಂತೆ. ಆಕ್ಚುಲಿ ಅದು ನಿಜಾನೇ. ಇವಳು ಕಟ್ ಮಾಡಿದ್ಮೇಲೆ ಆಮೇಲೆ ಮಾಡ್ತೀನಿ ಬಿಡಿ ನಾನು ನಿಮ್ಗೆ ಪರ್ಸನಲ್ ಆಗಿ. ಇಲ್ಲ ಹೇಳಿ ಇವಾಗ್ಲೇ.
ಇಲ್ಲ ಇಲ್ಲ ಇಲ್ಲ, ನೀನು ಸುಮ್ಮನೆ ಆಮೇಲೆ ಇಲ್ಲೇ ಜಗಳ ಮಾಡೋದು ಅವ್ರ ಮುಂದೆ ನನಗೆ ಇಷ್ಟ ಆಗಲ್ಲ. ಅಯ್ಯೋ ಜಗಳ ಏನಿಲ್ಲ, ಇವತ್ತು ಅವ್ರು ಹೇಳಿದ್ ನೀವ್ ಕೇಳ್ಬೇಕಲ್ವಾ, ಬರ್ತ್ಡೇ ವಿಶಸ್ ಅಂತ ಕೇಳ್ತಾರೆ ಹೇಳಿ. ಸರಿ, ಈಗ ನಾನು ಹೇಳೋದು ಏನು ಗೊತ್ತಾ, ಈಗ ದೊಡ್ಡವರಾದ್ರೆ ಒಂಥರ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಸ್ತಿ ಬಗ್ಗೆ ತಲೆ ತುಂಬ ಸರಿನೋ ತಪ್ಪ ನೀವು ಹೇಳಿ. ಚಿಕ್ಕ ಚಿಕ್ಕ ಮಕ್ಳಿಗೆ ಅದೆಲ್ಲ ಯಾಕೆ, ಅವ್ರಿಗೇನಿದೆ ಇವಾಗ ಓದೋದು, ಆಟ ಆಡೋದು, ಮನೆ ಜವಾಬ್ದಾರಿ ಎಲ್ಲ ಕೊಟ್ರೆ ಅವ್ರಗಳ ಕೈಗೆ ಚೆನ್ನಾಗಿರುತ್ತಾ? ಅಲ್ವಾ, ಮಕ್ಳಿಗೆ ಏನು ಹೇಳ್ಕೊಡ್ಬೇಕು ಅದು ಹೇಳ್ಕೊಡ್ಬೇಕಲ್ವಾ. ನಾನ್ ಸರಿಯಾಗಿ ಹೇಳ್ಕೊಡ್ತಾ ಇದೀನ್ರಿ. ನೀನ್ ಬಾಯಿ ಮುಚ್ಚು ಒಂದ್ ನಿಮಿಷ. ಏನ್ ಮಾಡೋದು, ಸ್ವಲ್ಪ ಸ್ವಲ್ಪ ನಾನು ಅದಕ್ಕೆ ಮಾತಾಡಲ್ಲ ಅಂದಿದ್ದು. ಮತ್ತೆ ಈಗ ಮಾತಾಡ್ಬಿಡ್ಲಿ ಬಿಡಿ ಹೋಗ್ಲಿ. ಅಲ್ಲ, ಯಾರ ಕಡೆ ನ್ಯಾಯ ಇರುತ್ತೆ ಅವ್ರ ಕಡೆ ನೀವು ಹೇಳ್ಬೇಕು. ಈಗ ನನ್ಗೊಂದ್ ಡೌಟ್ ಬರ್ತಾ ಇದೆ. ಏನು? ನಿಮ್ದು ತಾನೇ ಆಸ್ತಿ ವಿಷಯ, ನಿಮ್ಮನೇದು. ಹೌದು. ಅದು ನನ್ನಿಂದ ಹೆಂಗೆ ಬಗೆಹರಿಯುತ್ತೆ ಅಂತ ಅರ್ಥ ಆಗ್ತಿಲ್ಲ. ಅಂದ್ರೆ ಇವಳು ಅದನ್ನ ಮಕ್ಳು ತಲೆಗೆ ತುಂಬ್ತಿರೋದು ಸರಿನಾ ಅಂತ ನಾನು ಕೇಳ್ತಾ ಇರೋದು ಅಷ್ಟೇ. ಯಾರು ತುಂಬ್ತಾ ಇರೋದು ಹೇಳಿ? ನಮ್ಮನೆಯವಳು. ನಿಮ್ಮನೆಯವರು? ನನಗೆ ನನ್ನ ಮಗಳು ಬಂದು ಹೇಳೋ ತನಕ ಈ ವಿಚಾರ ಗೊತ್ತಾಗಿಲ್ಲ ನನಗೆ. ಗೊತ್ತಾ ನಿಮ್ಗೆ? ಈಗ ಒಂದ್ ಮಾತು, ನೀವು ಯಾರು ಅಂತ ಕರೆಕ್ಟಾಗಿ ಹೇಳಿ. ಸರಿ ಬಿಡಿ, ಇವಾಗ ಸತೀಶ ಅಂತ ಅಂದ್ಬಿಟ್ಟು ಬಾಯಿ ತುಂಬ. ನಾನು ಅವಾಗ್ಲೇ ಸತೀಶ್ ಅಂದಕ್ಕೆ ಹೂ ಅಂದ್ರು. ನಿಮ್ ಮಗಳು, ನನಗ್ ಗೊತ್ತಿರೋ ಸತೀಶ್ ಮಗಳು ಈಗ 1 ವರ್ಷ. ಅಲ್ಲ, ಏನು ಮಾಡ್ತಾವಳೆ ಗೊತ್ತಾ, ನನ್ನ ಮೊದಲನೇ ಮಗಳಿಗೆ ಹೇಳೋಳೆ ರಾತ್ರಿ 10 ಗಂಟೆಯಿಂದ 1 ಗಂಟೆ ತನಕ ನೀನಳು, ಎರಡನೇ ಒಳಗೂ 1 ಗಂಟೆಯಿಂದ 4 ಗಂಟೆ ತನಕ ನೀನಳು ಅಂದ್ಬಿಟ್ಟು ಇಬ್ರಿಗೂ ಹೇಳ್ಕೊಟ್ಬಿಟ್ಟವಳೆ. ಇಲ್ಲ ಅಂತಂದರೆ ಆಸ್ತಿಲಿ 3ನೇ ಪಾಲು ಆಗ್ಬೇಕಾಯ್ತದೆ, ನೀವಿಬ್ರು ಹಿಂಗೆ ಆಡಲಿಲ್ಲ ಅಂತಂದ್ರೆ ಅಂತ ಇಬ್ರಿಗೂ ಹಿಂಗೆ ಹೇಳ್ಕೊಟ್ಬಿಟ್ಟಿರೋದು. 3 ತಿಂಗಳಿಂದ ದಿನ ಗೊಳೋ ಅಂತವೆ, ರಾತ್ರಿ ಆದರೂ ಸಾಕು. ನನ್ಗೊಂದು ಕ್ಲಿಯರ್ ಮಾಡಿ. ಅಲ್ಲ, ಈಗ ನಮ್ಮಿಬ್ರದೇ ಒಂದು ಡೌಟ್ ಐತೆ, ನೀವು ಅದನ್ನ ಬಿಟ್ಟು ಈಗ ಹೊಸ ಡೌಟ್ ಹಾಕೋದು. ತುಂಬಾನೇ ತೊಂದ್ರೆ ಕೊಡ್ತಾ ಇದಾರೆ, ಅದಕ್ಕೆ ಮೊದಲು ನೀವು ಕ್ಲಿಯರ್ ಮಾಡಿ. ತೊಂದ್ರೆ ಅಂದ್ರೆ ಇಲ್ಲಿ ನೋಡಿ ಮಂಗಳ, ಈಗಿನ ಕಾಲದಲ್ಲಿ ಆಸ್ತಿ ಮಾಡೋದು ಎಷ್ಟೊಂದು ಕಷ್ಟ ಅಲ್ವಾ. ಮಾಡಕ್ಕೆ ಆಗೋದಿಲ್ಲ ತೀರಾ. ನಿಮ್ಮ ಮಕ್ಳೆಷ್ಟನ? ಇದಾರಲ್ವಾ, ಹೆಣ್ಮಕ್ಳು ಬೇರೆ, ಚೆನ್ನಾಗಿ ಓದಿಸ್ಬೇಕು, ಮದ್ವೆ ಮಾಡ್ಬೇಕು, ಎಷ್ಟೊಂದು ಕಷ್ಟ ಇರುತ್ತಲ್ವಾ. ಅಲ್ಲಪ್ಪ, 3ನೇದು ಒಂದು ಗಂಡ ಆಗ್ಬೋದು. ಮಕ್ಳಿಗೆ ಏನ್ ವಯಸ್ಸು ಹೇಳಿ ನೀವೇ? 1ಕ್ಕೆ 3, ಇನ್ನೊಂದಕ್ಕೆ 5. ಸುಳ್ಳು. ಯಾರು ಕರೆಕ್ಟ್ ಆಗಿ ಹೇಳಿ ಮಾತಾಡ್ತಾ ಇರೋದು ದಯವಿಟ್ಟು? ವಸಂತ. ವಸಂತ 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 ವಂಡರ್ಫುಲ್ ವಸಂತ. ಬ್ಯೂಟಿಫುಲ್ ವಸಂತಾನೆ. ಯಾರ ಜೊತೆ ಸೇರ್ಕೊಂಡ್ ಮಾಡ್ತಾ ಇದೀಯ ಈ ಕೆಲ್ಸ ನೀನು? ಅಯ್ಯೋ, ಯಾರ ಜೊತೆ ಸೇರ್ಕೊಂಡ್ ಮಾಡಿದ್ರೇನು? ಅಲ್ಲ, ಯಾರು ಹೇಳ್ಕೊಟ್ಟಿದ್ದು ಫ್ರಾಂಕ್ ಮಾಡೋದಕ್ಕೆ ಅಂತ? ಹೇಳ್ಕೊಡ್ತಾರೆ, ಹುಟ್ಟುಹಬ್ಬ ದಿವಸ ಯಾರು ಒಂದು ಗಿಫ್ಟ್ ಕೊಡಿ ಅಂತ. ಸರಿ, ಸತೀಶ ಯಾರು ಅಂತ ನಾನು ಕೇಳೋದು. ಸತೀಶ ನಮ್ ಭಾವನ್ ಮಗ. ಇಲ್ಲ, ಅವರು ಯಾವಾಗ ಅವ್ರದ್ದು ಜ್ಯುವೆಲ್ರಿ ಶಾಪ್ ಇದೆ, ಯಾವಾಗ ಏನು ಒಳ್ಳೇದಾಗ್ಲಿ, ಚಿನ್ನ ಬೆಳ್ಳಿ ರೇಟ್ ಜಾಸ್ತಿ ಆಗ್ಲಿ ಅಂದ್ರು, ಅವ್ರದ್ದು ಎಲ್ಲ ಜ್ಯುವೆಲ್ರಿ ಶಾಪ್ ಅಂತ ಅನ್ಕೊಂಡ್ ನಾನು, ಅವ್ರ ಮಿಸ್ಸಸ್ ನನ್ ಫೋನ್ ಮಾಡೋದೇ ಇಲ್ಲ ಅವ್ರು ಯಾವತ್ತೂನು. ವಾಯ್ಸ್ ಅವನ್ ತರನೇ ಬಂತು. ಮಗ ಅಲ್ವಾ ಅನ್ಕೊಂಡ್ ನಂಗೆ ಮಾತಾಡ್ದೆ ನಾನು. ಈ 2 ಹೆಣ್ಣು ಅಂದ ತಕ್ಷಣ ವಸಂತ ಆಗೋದ್ನಾ? ನೀವಲ್ಲ, ನಿಮ್ ಮಿಸ್ಸಸ್ ವಸಂತ ಆಗಿತ್ತು. ನನ್ಗೆ ಹೇಳ್ತಾ ಇದಾರೆ ಹಂಗೆ. ವಾಯ್ಸ್ ಸ್ವಲ್ಪ ಹಂಗೆ ಇದೆ. ಈಗ ಅಕಸ್ಮಾತ್ ಈಗ 3 ಹೆಣ್ಣು ಅಥವಾ 2 ಹೆಣ್ಣು 1 ಗಂಡು ಅಂದ್ರೆ ಯಾರ ಹೆಸರು ಹೇಳ್ತೀರಾ? ಅದು ನನ್ ವಾಯ್ಸ್ ಮೇಲೆ ಡಿಪೆಂಡ್. ಇವಾಗ ನಾನು ವಸಂತ ಅಲ್ವಾ? 2 ಅಲ್ಲ ಅಲ್ವಾ? ಅಲ್ಲ, ಮತ್ತೆ ಯಾರೋ ಬೇರೆಯವರು. ಈಗ ನಾನ್ ಕೇಳೋದು, ನಿಮ್ಗೆ ವರ್ಷ ಹುಟ್ಟಿದ ಹಬ್ಬದ ದಿವಸ ಹಿಂಗೆ ಆಗುತ್ತೋ ಅಥವಾ ಯಾವಾಗ್ಲೂ ಹಿಂಗೆ ಆಗುತ್ತೋ ನಿಮ್ಗೆ? ಇಲ್ಲ, ಫಸ್ಟ್ ಟೈಮ್. ಅಯ್ಯೋ, ಇದೇ ಫಸ್ಟ್ ಟೈಮ್ ಹಿಂಗಾಗಿರೋದು. 43 ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ಆಗಿರೋದಂತೆ. ನೋಡು ಸ್ಫೂರ್ತಿ. ಸ್ಫೂರ್ತಿ ನಾನು. ನೀವೇನಾ? ಯಾರ್ ಸ್ಫೂರ್ತಿ ನೀವು? ನನ್ನ ಸ್ಫೂರ್ತಿ. ಅವ್ರ ಹೆಸರು ನಾಚಿಕೆ ಆಗುತ್ತೆ. ನೀವ್ ಹೇಳ್ಬಿಡ್ತೀರಾ ನಿಮ್ ಗಂಡನ ಹೆಸರು ಸ್ಟ್ರೈಟ್ ಡೈರೆಕ್ಟ್ ಆಗಿ ಕೇಳಿದ್ರೆ? ಏನ್ ನಿಮ್ ಗಂಡನ ಹೆಸರು? ನಾವು ಈಗಿನ ಕಾಲಕ್ಕೆ ಅಡ್ಜಸ್ಟ್ ಆಗಿದ್ದೀವಪ್ಪ, ನಾವ್ ಹೇಳ್ತೀವಿ. ಈಗ ಹೆಂಗ್ ಬರ್ತದೋ ಹಂಗಂಗ್ ಅಡ್ಜಸ್ಟ್ ಆಗ್ಬಿಟ್ರೆ ನಮ್ತನ ಅಂತ ಏನ್ ಉಳ್ಕತ್ತದೆ? ಎಲ್ಲದ್ರಲ್ಲೂ ಅಡ್ಜಸ್ಟ್ ಆಗ್ತೀವಿ ಅಂತ ಹೇಳಿಲ್ವಲ್ಲ ನಾವು. ಅಲ್ಲ, ದೋಸೆನಾ ಚೆನ್ನಾಗಿ ದಬಾಕ್ತೀರಾ? ಎಲ್ಲದ್ರಲ್ಲೂ ಕಾಂಪ್ರಮೈಸ್ ಆಗಕ್ಕಾಗಲ್ಲ, ಒಂದೊಂದು ಯಾವ್ದು ಅನುಕೂಲಕ್ಕೆ ತಕ್ಕಾಗಿ. ಈಗ
ಕೊನೆಯದಾಗಿ ಹೇಳ್ಬಿಡಿ ದಯವಿಟ್ಟು ಯಾರು ತಾವು ಅಂತ. ಹೇಳಲೇಬೇಕಾ? ಹೇಳಲೇಬೇಕು. ಹೇಳಿದ್ರೆ ನನ್ಗೆ ಇನ್ನೂ ಖುಷಿ ಆಗುತ್ತಪ್ಪ. ಹಂಗಂತೀರ? ಸರ್ಪ್ರೈಸ್ ಆಗಿ ಬರ್ಡೇ ವಿಶ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ನನ್ನ ಹೆಸರು ಬಂದು RJ ಸುನೀಲ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಜವಾಗ್ಲೂ ಹೇಳಿ ಸರ್. ಅಯ್ಯಪ್ಪ, ನಿಮ್ಮ ಯಜಮಾನ್ರು ಗೋಪಾಲ್ ಅವ್ರ ಮೇಲೆ ಆಣೆಗಳು ನಾನು RJ ಸುನೀಲ್. ನಿಮ್ಮ ನಂಬರ್ ಕಳಿಸಿರೋದು ನನಗೆ ಉದಯ್. ಉದಯ್ ಹೌದು. ಅನ್ಕೊಂಡೆ ಅವಂದು ಈ ತರ ತರಲೆ ಕೆಲಸಗಳಿರುತ್ತೆ ಅಂತ. RJ ಸುನೀಲ್ ಅಂತೆ ಉದಯ್ ನಂಬರ್ ಕೊಟ್ಟಿದ್ದಾನಂತೆ. ನಿಜನಾ? ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಗೆ ಮಂಗಳವ್ರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾರು ನಿಮ್ಗೆ ನಂಬರ್ ಕಳಿಸಿದ್ರು ಅವ್ರಿಗೂ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ವೆಲ್, ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಆರತಿ ಅವರೇ, ಹೆಂಗ್ ಅನಿಸ್ತು ನಿಮ್ಗೆ? ಸಖತ್ ಖುಷಿ ಆಯ್ತು. ಅಯ್ಯೋಯ್ಯ ಹೌದಾ? ದಿನ ಮಾಡೋಣ ಅಂದ್ರೆ ದಿನ ಮಾಡೋಣ ಇದನ್ನ. ನಿಜ ಖುಷಿ ಆಯ್ತು ನಂಗೆ ಬಹಳ. ಓಕೆ, ಮಾಡೋಕ್ಕೂ ಮುಂಚೆ ನಿಮ್ ತಲೆಯಲ್ಲಿ ಏನು ಐಡಿಯಾ ಹೊಳಿತಾ ಇತ್ತು? ಆಕ್ಚುಲಿ ನೀವು ಧಾರವಾಡದವ್ರು ಅಂತಂದ್ರೆ ನಿಮ್ ಭಾಷೆಲೇ ಹೇಳ್ಬೇಕು. ಮಾಡೋಕ್ಕೂ ಮುಂಚೆ ಏನ್ ಮಾತಾಡ್ತೇನೋ ಏನೋ ಒಂಥರ ಗಾಬ್ರಿ ಏನಾದ್ರೂ ತಪ್ಪು ಮಾತಾಡ್ಬಿಡ್ತೀನೇನೋ ಅನ್ನೋ ಭಯ ಇತ್ತು. ಈಗ ಹಂಗೇನಿಲ್ಲ, ಇವಾಗ ಈಸಿಲಿ ಆರಾಮಾಗಿ ಮಾತಾಡಿದೆ. ಯಾರೋ ಗೊತ್ತಿರೋರು ನಮ್ಗೆ ಗೊತ್ತಿರೋರು ಅನ್ನೋ ರೀತಿ ಮಾತಾಡಿದೆ. ಚೆನ್ನಾಗಿ ಮಾತಾಡ್ತೀರಾ, ಕಂಟಿನ್ಯೂ ಮಾಡಿ ಹಿಂಗೇನೆ. ನೀವು ಡೈಲಿ ನನ್ಗೆ ಕಾಲ್ ಮಾಡಿದ್ರೆ ನಾನು ಡೈಲಿ ಹಿಂಗೆ ಮಾಡ್ತೀನಿ. ನೋಡಿ, ನಿಮ್ ತರ ಸಾಕಷ್ಟು ಜನ ನಮ್ಗೆ ಮೆಸೇಜ್ ಕಳಿಸ್ತಾ ಇದ್ರೆ ನಾವು ನಿಮ್ಮೊಟ್ಟಿಗೆ ಸೇರಿ ಪ್ರ್ಯಾಂಕ್ ಮಾಡ್ತೀವಿ ಅಂತ. ನೋಡೋಣ, ಮಾಡೋಣ ಜೊತೆಗೆ. ಓಕೆ ನಾನು ಯಾವಾಗ್ಲೂ ರೆಡಿ ಇರ್ತೇನೆ ಪ್ರ್ಯಾಂಕ್ ಮಾಡಕ್ಕೆ. ಓಕೆ ಸೂಪರ್. ತುಂಬಾ ಖುಷಿ ಆಯ್ತು ನನಗೂ ಕೂಡ ನಿಮ್ಮೊಟ್ಟಿಗೆ ಸೇರಿ ಟ್ರ್ಯಾಪ್ ಮಾಡಿದ್ದು. ನನಗೂ ಖುಷಿ ಆಯ್ತ್ರಿ. ನಗಿಸ್ತಾ ಇರಿ, ಯಾಕಂದ್ರೆ ನಾವೆಲ್ಲ ಹೇಳ್ತಿರ್ತೀವಿ ನೋಡಿ, ನಗೋದ್ ಭೋಗ, ನಗ್ಸೋದ್ ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಎಸ್, ನಗ್ತಾ ಹ್ಯಾಪಿ ಇಂದಿರ್ಬೇಕು ಅಂತ. ಓಕೆ, ಥ್ಯಾಂಕ್ ಯು ಅಮ್ಮ. ಓಕೆ ಥ್ಯಾಂಕ್ ಯು. RJ Sunil, prank calls.